ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. KD ಎಸ್, ಸ್ಯಾಂಡಲ್ವುಡ್ನಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಹಳ ದೊಡ್ಡ ಸೌಂಡ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇರುವಂತಹ ಸಿನಿಮಾ. ಅಫ್ಕೋರ್ಸ್ ಇದು ಸ್ಯಾಂಡಲ್ವುಡ್ ಶೋಮ್ಯಾನ್ ಪ್ರೇಮ್ ಮತ್ತು ಆ್ಯಕ್ಷನ್ ಪ್ರಿನ್ಸ್ ಬಹದ್ದೂರ್ ಧ್ರುವ ಸರ್ಜಾ ಕಾಂಬಿನೇಷನ್ನ ಮೊದಲ ಸಿನಿಮಾ, ಹೈ ವೋಲ್ಟೇಜ್ ಸಿನಿಮಾ. ಬಹಳ ದೊಡ್ಡ ಕ್ಯಾನ್ವಾಸ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. KVN ಪ್ರೊಡಕ್ಷನ್ಸ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ಬಹಳ ಅದ್ಧೂರಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ. ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರಿಂದ ಹಿಡಿದು ಸ್ಯಾಂಡಲ್ವುಡ್ನಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಅವರ ಆದಿಯಾಗಿ ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ ಇದೆ. ಸೊ ಈಗ ಮೊದಲ ಹೆಜ್ಜೆ ಪ್ರಮೋಷನ್ ಗುರು ಸ್ಯಾಂಡಲ್ವುಡ್ಗೆ ನಮ್ಮ ಜೋಗಿ ಪ್ರೇಮ್ ಅವರು, ಶೋಮ್ಯಾನ್ ಪ್ರೇಮ್ ಅವರು ಆರಂಭದಿಂದಲೂ ಅವರ ಮೊದಲ ಸಿನಿಮಾದಿಂದ ಇವತ್ತಿನವರೆಗೂ ನೋಡ್ಕೊಂಡು ಬನ್ನಿ. ಪ್ರಚಾರಕ್ಕೆ ಅಂದರೆ ಪಬ್ಲಿಸಿಟಿ ಅನ್ನುವಂತಹ ಇದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವರು. ಬಹಳ ಅದ್ಭುತವಾದಂತಹ ಪ್ರಮೋಷನ್ ಟ್ಯಾಕ್ಟಿಕ್ಸ್ಗಳನ್ನು ಬಳಸ್ತಾರೆ. ಸೊ ಆರಂಭದಿಂದಲೂ ಆ ನಿಟ್ಟಿನಲ್ಲಿ ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಇದೆ. ಆದರೆ ಏನೂ ಇಲ್ಲದಿರೋ ಕಾಲದಲ್ಲೂ ಕೂಡ ಅವರು ಅದ್ಭುತವಾದಂತಹ ಒಂದು ಪ್ರಮೋಷನಲ್ ಟ್ರಿಕ್ಸ್ಗಳನ್ನು ಮಾಡಿದರು. ಅದ್ಭುತವಾಗಿ ಪ್ರಚಾರದ ಒಂದು ಐಡಿಯಾಸ್ ಅವರಿಗಿದೆ. ಸೊ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ KD ಸಿನಿಮಾದ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ಮೂಲಕ ಚಿತ್ರದ ಸೌಂಡ್ ಶುರುವಾಗ್ತಾ ಇದೆ. ಎಸ್, ನಾನು ಬರ್ತಾ ಇದ್ದೀನಿ ಅಂತ KD ಒಂದು ಸಿಗ್ನಲನ್ನು ಇದನ್ನು ಪಾಸ್ ಮಾಡಿದ್ದಾನೆ ಅಂತ. ಸೊ ಈ ಒಂದು ಸಾಂಗ್ನ ಪ್ರಮುಖ ಹೈಲೈಟ್, ಇದು ಫೋಕ್ ಸಾಂಗ್. ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರು ಅನ್ನುವಂಥ ಹಾಡನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಸೊ ಇದೊಂದು ಫೋಕ್ ಸಾಂಗ್, ಜಾನಪದ ಗೀತೆ, ಬಹಳಷ್ಟು ದೊಡ್ಡ ಹಿಟ್ ಆಗಿದ್ದಂತಹ ಗೀತೆ. ಅದನ್ನು ಅದ್ಭುತವಾಗಿ ಇಲ್ಲಿ ಬಳಸ್ಕೊಂಡಿದ್ದಾರೆ. ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅರ್ಜುನ್ ಜನ್ಯ ಅವರು. ಹೌದು, ಇದಕ್ಕೆ ಲಿರಿಕ್ಸ್ ಬರೆದಿರೋದು ಮಂಜುನಾಥ್ ಗೌಡ ಅವರು. ಬಹಳ ಅದ್ಭುತವಾದಂತಹ ಒಂದು ಲಿರಿಕ್ಸನ್ನು ಈ ಸಿನಿಮಾದಲ್ಲಿ ಈ ಸಿನಿಮಾಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥ. ಮತ್ತು ಪ್ರೇಮ್ ಅವರಿಗೆ ಅದನ್ನ ಹೇಳ್ಕೊಡ್ಬೇಕಾಗಿಲ್ಲ. ಜಾನಪದ ಹಾಡುಗಳನ್ನು ಅಥವಾ ಹಳ್ಳಿ ಸೊಗಡಿನ ಹಾಡುಗಳನ್ನು, ಈ ರೀತಿ ಫೋಕ್ ಸಾಂಗ್ಗಳನ್ನು ಬಳಸೋದ್ರಲ್ಲಿ ಎತ್ತಿದ ಕೈ. ಜೋಗಿ ಸಿನಿಮಾದಲ್ಲಿ ಮಾದೇವ ಹಾಡನ್ನು ನೀವು ನೋಡಿದ್ರಿ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಅವರು ಅದನ್ನು ಅದ್ಭುತವಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಜಾನಪದ ಹಾಡುಗಳಿಗೆ ಯಾವತ್ತೂ ಕೂಡ ಸಾವಿಲ್ಲ. ಅದು ಎಲ್ಲ ಕಾಲಕ್ಕೂ ಆ ಟ್ರೆಂಡ್ಗೆ ತಕ್ಕನಂಗೆ ನಾವು ಹೇಗೆ ಬೇಕಾದರೂ ಅದನ್ನು ಬ್ಲೆಂಡ್ ಮಾಡ್ಕೋಬಹುದು ಅನ್ನುವಂಥದ್ದಕ್ಕೆ ಇದೊಂದು ಎಕ್ಸಾಂಪಲ್. ಸೊ KD ಸಿನಿಮಾದಲ್ಲಿ ಅದ್ಭುತವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈ ಸಿನಿಮಾ ಈಗ ಟ್ರೆಂಡ್ ಸೆಟ್ಟರ್ ಆಗುವಂತಹ ಎಲ್ಲ ಸೂಚನೆಯನ್ನು ಕೊಟ್ಟಿದೆ. ಕೆಲವೇ ನಿಮಿಷಗಳಲ್ಲಿ ಸಿನಿಮಾ ಸಿಕ್ಕಾಪಟ್ಟೆ ವ್ಯೂಸನ್ನು ಕೂಡ ಪಡ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಟ್ರೆಂಡ್ ಆಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಇದರ ಒಂದು ಪ್ರೋಮೋವನ್ನು ಬಿಟ್ಟಿದ್ರು. ಟೀಮ್ ಕಡೆಯಿಂದ ಒಂದು ಪ್ರೋಮೋ ಬಂದಿತ್ತು KD ಸಿನಿಮಾದು. ಆಗಲೇ ಇದು ಒಂದು ಸೌಂಡು ಶುರು ಮಾಡಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ. ಸೊ 5 ಭಾಷೆಗಳಲ್ಲಿ KD ಸಿನಿಮಾ ಬರ್ತಾ ಇದೆ. ಇವತ್ತು 5 ಭಾಷೆಗಳಲ್ಲಿ ಈ ಹಾಡು ರಿಲೀಸ್ ಆಗಿದೆ. ಸೊ ಅಫ್ಕೋರ್ಸ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕಂಪೋಸಿಷನ್ಗೆ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇದೆ. ಸೊ ಅವರು ಎಲ್ಲ ಸಿನಿಮಾಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡು ಬಂದಿದ್ದಾರೆ. ಸೊ KD ಸಿನಿಮಾದ ಈ ಸಾಂಗು ಗುರುವೇ ನಿನ್ನ ಆಟ ಬಲ್ಲೂರು ಯಾರ್ಯಾರೋ ಹಾಡು ದೇಶದಾದ್ಯಂತ ಸಂಚಲನ ಮೂಡಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕೈಲಾಶ್ ಖೇರ್ ಅವರ ವಾಯ್ಸು, ಆ ಒಂದು ಏನೈತೆ ಆ ಬೇಸ್ ವಾಯ್ಸಲ್ಲಿ ಹಾಡು ಬಂತು ಅಂದರೆ, ಅದು ಕಿವಿಗೆ ಬೀಳ್ತು ಅಂದ್ರೇ ಅದು ಹಿಟ್ ಅಂತ. ಸೊ ಈ ಹಾಡಿಗೆ ಕೈಲಾಶ್ ಖೇರ್ ಅವರು ಧ್ವನಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಮೆಲೋಡಿ ಹಾಡುಗಳನ್ನು ತಮ್ಮ ಸಿನಿಮಾಗಳಲ್ಲಿ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲಿ ಹಾಡಿ ತಮ್ಮ ಒಂದು ವಾಯ್ಸನ್ನು ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಜನರ ಮನಸ್ಸಲ್ಲಿ ಆ ಒಂದು ವಾಯ್ಸನ್ನು ಆಲ್ರೆಡಿ ಏನು ಹೇಳ್ತೀವಿ ದೊಡ್ಡ ಮಟ್ಟದಲ್ಲಿ ಮುಟ್ಟಿಸಿದ್ದಾರೆ. ಜೋಗಿ ಪ್ರೇಮ್ ಅವರು, ಡೈರೆಕ್ಟರ್ ಪ್ರೇಮ್ ಅವರು ಪ್ರತಿ ಸಿನಿಮಾದಲ್ಲೂ ಕೂಡ ತಮ್ಮ ನಿರ್ದೇಶನದ ಪ್ರತಿ ಸಿನಿಮಾದಲ್ಲೂ ಕೂಡ ಅವರು ಹಾಡ್ತಾರೆ. ಬೇರೆ ಸಿನಿಮಾಗಳಲ್ಲೂ ಕೂಡ ಹಾಡಿದ್ದಾರೆ. ಸೊ ಇಲ್ಲಿ ಕೈಲಾಶ್ ಖೇರ್ ಅವರ ಜೊತೆ ಸೇರಿ ಜೋಗಿ ಪ್ರೇಮ್ ಅವರು ಹಾಡಿದ್ದಾರೆ. ಸೊ ಕೈಲಾಶ್ ಖೇರ್ ಮತ್ತು ಜೋಗಿ ಪ್ರೇಮ್ ಅವರ ಜುಗಲ್ಬಂದಿ ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಸಾಂಗ್ ರಿಲೀಸ್ ಆಗಿದೆ. ಅಲ್ಲಿ ಬೇರೆ ಬೇರೆ ಗಾಯಕರು ಹಾಡಿದ್ದಾರೆ. ಅದರಲ್ಲಿ ನಮ್ಮ ವಿಜಯ್ ಪ್ರಕಾಶ್ ಅವರು ಕೂಡ ಜುಗಲ್ಬಂದಿ ಮಾಡಿದ್ದಾರೆ ಬೇರೆ ಭಾಷೆಗಳಲ್ಲಿ, ತೆಲುಗು ಮತ್ತು ತಮಿಳಿನಲ್ಲಿ ಅನ್ನುವಂಥದ್ದು. ಇನ್ನು ಜೋಗಿ ಪ್ರೇಮ್ ಅವರ ವಿಚಾರ ನಮಗೆಲ್ರಿಗೂ ಗೊತ್ತೇ ಇದೆ. ಅವರು ಕರಿಯ ಸಿನಿಮಾದಿಂದ ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಒಂದು ಹೆಜ್ಜೆಯನ್ನು ಇಡ್ತಾರೆ. ಅದಕ್ಕೆ ಮೊದಲು ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದರು.
ಆ್ಯಸ್ ಎ ಡೈರೆಕ್ಟರ್ ಅವರು ಡೆಬ್ಯೂ ಸಿನಿಮಾ ಬಂದ್ಬಿಟ್ಟು ಕರಿಯ, ಅದಾದ ನಂತರ ಎಕ್ಸ್ಕ್ಯೂಸ್ ಮಿ ಮಾಡಿದರು, ಜೋಗಿ ಮಾಡಿದ್ರು. 3 ಹ್ಯಾಟ್ರಿಕ್, ಭಾಳ ದೊಡ್ಡ ಮಟ್ಟದ ಒಂದು ಟ್ರೆಂಡನ್ನು ಪ್ರತಿ ಸಿನಿಮಾದಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಹೊತ್ಕೊಂಡು ಬಂದಿದ್ದಾರೆ. ಸೊ 6 ವರ್ಷಗಳ ನಂತರ ಬಹಳ ದೊಡ್ಡ ಸಿನಿಮಾವನ್ನು ಅವರು ನಿರ್ದೇಶನ ಮಾಡಿದ್ದಾರೆ. 2018ರಲ್ಲಿ ದ ವಿಲನ್ ಅನ್ನುವಂತಹ ಸಿನಿಮಾವನ್ನು ಅವರು ಮಾಡಿದರು. ಏನು ಕರ್ನಾಟಕ ಕಿಂಗ್ ಶಿವರಾಜ್ ಕುಮಾರ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್, ಇದೊಂದು ಬಿಗ್ಗೆಸ್ಟ್ ಕಾಂಬಿನೇಷನ್, ಬಿಗ್ಗೆಸ್ಟ್ ಜುಗಲ್ಬಂದಿಯಲ್ಲಿ ಸಿನಿಮಾ ಮಾಡಿದರು. ಅಂತಹ ಒಂದು ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅಂದಾಗ ಬಹಳ ದೊಡ್ಡ ಹೈಪ್ ಇತ್ತು. ಸೊ ಅಂಥ ಒಂದು ಡೆಡ್ಲಿ ಕಾಂಬೋನ ಇಟ್ಕೊಂಡು ಸಿನಿಮಾ ಮಾಡಿದರು. ಅದಾದ ನಂತರ ಈ ಮಧ್ಯದಲ್ಲಿ ಅಂದರೆ 2021-22ರ ಸಂದರ್ಭದಲ್ಲಿ ಏಕಲವ್ಯ ಅನ್ನುವಂತಹ ಒಂದು ಸಿನಿಮಾ ಮಾಡಿದರು. ಅದು ಹೊಸಬರ ಕಂಪ್ಲೀಟ್ಲಿ ನ್ಯೂ ಕಮರ್ ಸಿನಿಮಾ ಆಗಿತ್ತು. ಆದರೆ ದಿ ವಿಲನ್ ನಂತರ ಅಂದರೆ ಪ್ರೇಮ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಬಹಳ ದೊಡ್ಡ ಸಿನಿಮಾ ಇದು. ಅಂದರೆ ಧ್ರುವ ಸರ್ಜಾ ಅವರಿಗೆ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಇದು ಒಂದು ಮಾಸ್ ಕಾಂಬೋ, ಡೆಡ್ಲಿ ಕಾಂಬೋ ಕೂಡ ಇದು ಕೂಡ. ಧ್ರುವ ಸರ್ಜಾ ಅವರು ಮಾಡಿರೋದು 4-5 ಸಿನಿಮಾ ಆಗಿದ್ದರೂ ಕೂಡ ಇವತ್ತಿಗೆ ಅವರ ಸ್ಟಾರ್ಡಮು, ಅವರ ಫ್ಯಾನ್ ಫಾಲೋಯಿಂಗು ಮತ್ತು ಅವರಿಗೆ ಇರುವಂತಹ ಕ್ರೇಜ್ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸೊ ಪೊಗರು ಮೂಲಕ ಅವರು ನ್ಯಾಷನಲ್ ಲೆವೆಲಲ್ಲಿ ಒಂದು ಚಾಪನ್ನು ಒತ್ತುತ್ತಾರೆ, ಗುರುತಿಸ್ಕೊಳ್ತಾರೆ. ಮಾರ್ಟಿನ್ ಅಂದುಕೊಂಡಂಗೆ ಆಗದೇ ಇದ್ದರೂ ಕೂಡ ಮಾರ್ಟಿನ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಗ್ಲೋಬಲ್ ಲೆವೆಲಲ್ಲಿ ಒಂದು ಲೆವೆಲ್ಗೆ ಸೌಂಡ್ ಮಾಡ್ತು, ಒಂದು ಫೇಸ್ ದೊಡ್ಡ ಮಟ್ಟದಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಹಾಗಾಗಿ ಧ್ರುವ ಸರ್ಜಾ ಅವರಿಗೆ ಇದು ಬಹಳ ಗೇಮ್ ಚೇಂಜರ್ ಸಿನಿಮಾ ಆಗುತ್ತೆ, KD ಸಿನಿಮಾ. ಸೊ ಅದು ಸ್ಪೆಷಲಿ ಶೋಮ್ಯಾನ್ ಪ್ರೇಮ್ ಅವರ ನಿರ್ದೇಶನದಲ್ಲಿ ಅವರು ಆ್ಯಕ್ಟ್ ಮಾಡಿರೋದ್ರಿಂದ ಅಬ್ಸಲ್ಯೂಟ್ಲಿ KD ಒಂದು ದೊಡ್ಡ ಮೆಗಾ ಬ್ಲಾಕ್ ಬಸ್ಟರ್ ಆಗುವಂತಹ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಇಲ್ಲಿಂದ KD ಸಿನಿಮಾದ ಪ್ರಚಾರ ಅಥವಾ KD ಸಿನಿಮಾದ ಸೌಂಡ್ ಇಲ್ಲಿಂದ ಶುರುವಾಗ್ತಾ ಇದೆ. ಸೊ ಫೋಕ್ ಸಾಂಗ್ ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ನೀವು ಕೂಡ ಹಾಡು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿಯೊಂದು ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.